1000 ಜನ ಮಕ್ಕಳಿದ್ದಾರೆ. ಇಲ್ಲಿ ಕಸ ವಿಲೇವಾರಿ ಆಗ್ಕೂಡ್ದು. ಯಾಕೆ ಅಂತಂದ್ರೆ ಎಲ್ಲ ಸುತ್ತಮುತ್ತ ಮನೆಗಳು, ಸ್ಕೂಲ್ಗಳು, ಶಾಲೆಗಳು, ಅದ್ರ ಮಧ್ಯೆ ಇದು. ಇಲ್ಲಿ ಸರ್ಕಾರಿ ಆಫೀಸರ್ಸ್ ಸೀರೆ ಮುಚ್ಕೊಂಡು ನಿಂತ್ಕೊಳ್ತಾರೆ. ಒಂದ್ ಸೆಕೆಂಡ್ಗೆ. ಇಲ್ಲಿ ಜನ ಹೆಂಗ್ ಬದುಕಬೇಕು, ಇಲ್ಲಿ ಮಕ್ಕಳು ಹೆಂಗ್ ಬದುಕಬೇಕು. ಇಟ್ ಹ್ಯಾಸ್ ಟು ಹ್ಯಾಪನ್ ಅಂಡ್ ಐ ವಿಲ್ ಆಲ್ಸೋ ರೈಟ್ ಇಟ್ ಟು ಡೈರೆಕ್ಟ್ಲಿ ಟು ದ CM ಆಫೀಸ್ ಟು. ದಿಸ್ ಕೆನಾಟ್ ಹ್ಯಾಪನ್. ಯು ಹ್ಯಾವ್ ಟು ಚೇಂಜ್ ಇಟ್ ಅಂತ ಹೇಳಿದ್ದಾರೆ. ನಾನು ಎಷ್ಟು ಓಡಾಡ್ತಿರ್ತೀನಿ ಇದಕ್ಕೆಲ್ಲ ನೀವೊಂದು ಕೆಲಸ ಮಾಡಮ್ಮ, ಹಿಡ್ಕೊಂಡು ಎಲ್ಲ ಯಾರ್ಯಾರಿದೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು. ನಾನು ಇದರಲ್ಲಿ ಕಾಂಗ್ರೆಸ್ ಅಲ್ಲಿ ಕ್ಯಾನ್ವಾಸ್ಗೆ ಅದಕ್ಕೆಲ್ಲ ಓಡಾಡ್ತೀನಿ, ನಿಮ್ ಜೊತೆನೇ ಇರ್ತೀನಿ ಮೇಡಮ್. ನಾನು ಯಾವಾಗ್ಲೂ ಅಂದ್ರೆ ಏನ್ ಹೆಲ್ಪ್ ಇಲ್ಲ, ಬಟ್ ಹೇಳ್ಕೊಳ್ಬೇಕು ಅಂದ್ರೆ ನನ್ನ ಪರಿಸ್ಥಿತಿನ ಯಾರು ಹೇಳ್ಬಾರ್ದು. ಒಂದೇ ಒಂದ್ ನಿಮಿಷ ಮೇಡಮ್, ಹೇಳೋದು ಕೇಳಿ ತಾಳ್ಮೆಯಿಂದ. ಒಂದೇ ಒಂದ್ ನಿಮಿಷ ನನ್ನ ಮನೆ ಹತ್ರ ಬನ್ನಿ, ನನ್ನ ಮನೆ ತೋರಿಸ್ತೀನಿ. ಇಲ್ಲೇ ಇದೆ, ನೋಡಿದ್ರೆ ಕೇಳಿ ನೋಡಿ. ಅವ್ರ ಜೊತೆನೇ ಇರ್ತೀನಿ. ಅಣ್ಣನಿಗೂ ಇವರೆಲ್ಲ ಗೊತ್ತು ಸರ್ ಮೇಡಮ್. ನಮ್ಗೆ ನನ್ನ ಮೇಲೆ ನಂಬಿಕೆ ಇದೆ. ಓಕೆ ಮೇಡಮ್, ಅದಕ್ಕೆ ನಮ್ಗೆ ಸುಮಾರು ಸರಿ ನಂಬರ್ ಸಿಕ್ಕಿಲ್ಲ, ನಿಮ್ಮ ಮನೆ ಎಲ್ಲಿದೆ ಅಂತ ನೋಡಿಲ್ಲ. ಅದು ನಿಮ್ಗೆ ಒಂದ್ಸರಿ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಇವತ್ತು ನೀನವ್ರು ಫೋನ್ ಮಾಡಿದ್ರು, ಮೇಡಮ್ ಬಂದಿದ್ದಾರೆ ಬಾಯೇಶ್ವರ ಅಂತ. ಆಮೇಲೆ ಇದು ಪೆನ್ಷನ್ ನಂದು ಮೇಡಮ್ ಆಗಿಲ್ಲ ಮೇಡಮ್. ನಂದು ಪೆನ್ಷನ್ ಎಲ್ಲ ಮೇಡಮ್. ಇಲ್ಲೆಲ್ಲ ಒಂದು ಕ್ಯಾಂಪ್ ಮಾಡಬೇಕಲ್ಲ ನೀವು, ಮಾಡ್ತೀರಾ? ವಿಧವೆ ವೇತನ, ಸಿಂಗಲ್ ಪೇರೆಂಟು, 60 years ಮೇಲಿರೋರು, ಏನೇನು ಬರುತ್ತೆ? ಮೈತ್ರಿ, ಆಮೇಲೆ ಮನಸ್ವಿನಿ ಮೈತ್ರಿ ಏನು ಬರುತ್ತೆ ಹೇಳಿ ನಿಮಗೆ ಮೇಡಮ್? ಅದರಲ್ಲಿ ಮನಸ್ವಿನಿ, ಮೈತ್ರಿ ಅಂತ ಎರಡು ಇರುತ್ತೆ. ಒಂದು ಬಂದ್ಬಿಟ್ಟು ಟ್ರಾನ್ಸ್ಜೆಂಡರು, ಇನ್ನೊಂದು ಬಂದು ಹಸ್ಬೆಂಡ್ ಇಲ್ಲದೆ ಇರೋದು, ಅಥವಾ ಅನ್ಮ್ಯಾರಿಡ್ ಅವ್ರದ್ದು ಮಕ್ಕಳು ಕಾಸ್ಟ್ ಇನ್ಕಮ್, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ನೋಡ್ರಪ್ಪ ನೀವು ಯಾವ್ದು ತಂದೆ ಇಲ್ದಿರೋ ಮಗುಗೆ ಅನಾಥ ಮಕ್ಕಳು. ನಮ್ದು ಇನ್ನೊಂದು ಮೇಡಮ್, ಇದು ನಮ್ಮ ಯಜಮಾನ್ರು ತೀರೋಗಿದ್ರು. ಅದನ್ನದ್ದು ನಾನು ಮಾಡಿಸ್ಕೊಂಡಿಲ್ಲ ಮೇಡಮ್. 2 ಸರಿ ಹಾಕಿದ್ದೀನಿ, 2 ಸರಿ ಕ್ಯಾನ್ಸಲೇಷನ್ ಆಯ್ತು. ಮಾಡಿಸ್ಕೊಂಡಿಲ್ಲ. ಅದಾಲತ್ ಮಾಡಿದಾಗ ಯಾರು ಇದು ಮಾಡಿರ್ಲಿಲ್ಲ, ಕರ್ದಿದ್ದು ಮಾಡ್ಸಕ್ ನೀವು ಏನ್ ಅದಾಲತ್ ಮಾಡ್ತೀರಾ? ಇಲ್ಲೆಲ್ಲ ಪಾಪ ಬೆಳಗ್ಗೆ ಹೋಗಿ ಕೂಲಿಗೆ ಹೋಗಿ ತಿಂದಿಲ್ಲ ಅಂದ್ರೆ ಹೊಟ್ಟೆಗೆ ಊಟ ಇರಲ್ಲ ಅವ್ರಿಗೆ. ಆಯ್ತು ಮೇಡಮ್, ಇಲ್ಲೇ ಇದ್ರಲ್ಲೇ ಮಾಡ್ಸೋಣ. ಮಾಡಿಸ್ತೀರಾ? ಮಾಡಿಸ್ಬಿಟ್ಟು ನನಗೆ ಅಪ್ಡೇಟ್ ಮಾಡ್ಬೇಕು. ಎಲ್ಲ ಯಾರ್ಯಾರು ಕನ್ಸರ್ನ್ ಆಫೀಸರ್ಸ್ ಇದಾರೆ ಎಲ್ಲರೂ ನಂಬರ್ ತಗೊಳ್ಳಿ ನೀವು. ಆಮೇಲೆ ಇಲ್ಲೆಲ್ಲ ನೀವು ಲೀಡರ್ಸ್ ಇದೀರಾ, ಯಾವ ತಾಲೂಕ್ ಆಫೀಸ್ ಈ ತಾಲೂಕ್ ಆಫೀಸ್ ಹೇಳ್ತಾರೆ ಹೊರತು ಅಟೆಂಡ್ ಮಾಡ್ಬೇಕಾರೆ. ರಂಗಸ್ವಾಮಿ ಅವ್ರೆ, ಇಲ್ಲೊಂದ್ ಮಾತು ಹೇಳ್ತೀನಿ ಕೇಳಿ. ಜನರಿಗಿಂತ ದೊಡ್ಡ ಬಿಸಿ ಯಾವ್ದು ಇಲ್ಲ. ಅವ್ರು ಇರೋದೇ ಜನರ ಸೇವೆ ಕೆಲಸ ಮಾಡಿ. ನಂಬರ್ ಇದೆ ನೋಡಮ್ಮ, ನೀವು ಬಹಳ ಚೆನ್ನಾಗಿ ನಗ್ತೀರಾ, ಬಹಳ ಚೆನ್ನಾಗಿದ್ದೀರಾ. ಜನರಿಗೂ ಹಂಗೆ ನಗು ಬರ್ಲಿ. ಮೇಡಮ್ ನಂಬರ್ ಕೊಟ್ಟೋದು ಮಾಡಿ. ನೀವು ಇವ್ರ ನಂಬರ್ ತಗೊಳ್ಳಿ ತಾಯಿ. ನೀವ್ ಮಾಡಿಸ್ಕೊಂಡು ನನಗೆ ಫೋನ್ ಮಾಡ್ಬೇಕು. ನೀನು ನಿನ್ ಮನೆ ಹಕ್ಕು ಪತ್ರ ಸಿಕ್ಕಿದ್ಮೇಲೆ, ನಿಮ್ ಮನೆಗೆ ಲೋನ್ ಸಿಕ್ಕಿದ್ಮೇಲೆ ಲೋನ್ ಅವರೇ ಕೊಡೋದು. ಗೊತ್ತಾಯ್ತಾ? ನಂಬರ್ ತಗೊಳ್ಳಿ ಅವ್ರದ್ದು. ನಿಮ್ ಮನೆ ಗೃಹ ಪ್ರವೇಶ ಏನು ನೀನ್ ತಗೋಬೇಕು. ನೀವು 1-2 ದಿನ ಬಿಟ್ಟು ಎಲ್ಲ ಹೋರಾಟ ಮಾಡಿ ತಗೋಬೇಕು. ನೀನೇ ಕರಿತೀನಿ ಮೇಡಮ್. ಫಸ್ಟ್ ಇದು ಮೊದಲನೇ ಇದು ನಿಮ್ಗೆ ನಾನು ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಾನು. ಎಷ್ಟು ಬೇಜಾರಾಗಿದೆ ಕೇಳಿ ಗೊತ್ತಿದ್ರು ಮೀನವ್ರನ್ನ. ಎಷ್ಟು ಸಾರಿ ಬೇಜಾರು ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಹೋಗಿ. ಯಾವಾಗಲೂ ಅವ್ರ ಜೊತೆನಲ್ಲೇ ಇರ್ತೀನಿ ನಾನು. ಎಲ್ಲೇ ಒಂದು ಫಂಕ್ಷನ್ಗೆ ಆಗಲಿ, ಒಂದು ಮೀಟಿಂಗಿಗೆ ಆಗಲಿ, ಎಲ್ಲೇ ಆಗಲಿ ನಾನು ಹಾಜರಿರ್ತೀನಿ ಅವ್ರ ಜೊತೆ. ಎಲ್ಲ ಗಾರ್ಮೆಂಟ್ಸ್ ಅವರಲ್ವಾ ಅವರು? ಒಂದೇ ಒಂದು ಲೇಡೀಸ್ ಕಾಯ್ತಾರೆ. ಇದು ಇವರಲ್ಲಿ ಎಲ್ಲ ಒಂದ್ ಕಡೆ ಕರೀರಿ ನೀವು. ಏನ್ರಿ ಬಸವರಾಜ್ ಇವರು ಅಲ್ಲೊಂದು ಅಲ್ಲೊಂದು ಅಲ್ಲಿ ಜನ ಕಾರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ನೋಡಿ. ಯಾರು ಗೊತ್ತು ಹೇಳು. ಆಫೀಸ್ ಹೇಳಪ್ಪ.
ನೀನು ಆಫೀಸಿಗೆ ಬಾ ಅಂತ ಕೊಟ್ಬಿಟ್ಟು ಒಂದು ಫೋನ್ ಮಾಡಿ ಹೇಳ್ತೀನಿ ಆಯ್ತಾ. ಸುಜಿತ್ಗೆ ಹೇಳ್ತೀನಿ. ನಿಮ್ದೆಲ್ಲ BPL ಕಾರ್ಡು ಮತ್ತೆ ಇಲ್ಲೂ ಸ್ವಲ್ಪ ಜನ ಆಗಿದೆ ಗಾರ್ಮೆಂಟ್ಸ್ ಅಲ್ಲಿ ಆಗಿದೆಯಲ್ಲ ನಿಮ್ದೆಲ್ಲ. ನೀವೆಲ್ಲ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ? ಒಂದ್ ಕೆಲಸ ಮಾಡ್ಬೋದು, ಗಾರ್ಮೆಂಟಿಗೆ ಹೋದ್ರೆ ನಿಮ್ಗೆ ಎಲ್ಲಾರು ಸಿಕ್ಬಿಡ್ತಾರೆ. ಗಾರ್ಮೆಂಟ್ಸ್ ಅವ್ರದೇ ಅಲ್ಲಿ APL ಕಾರ್ಡ್ ಆಗಿರೋದು. ಹೌದಲ್ಲ? ಇನ್ನೇನು ಮತ್ತೆ ಕರೆಕ್ಟ್. ಪುಟ್ಟ ಆಫೀಸ್ಗೆ ಹೋಗಿದ್ದಲ್ಲ ಅಲ್ಲಿ ಎಲ್ಲ ಅಳೋರೆ APL ಕಾರ್ಡ್ ಆಗಿದೆ ಅಂತ. ಗಾರ್ಮೆಂಟ್ಸ್ ಅವರೇ ಎಲ್ಲಾದ್ರು ಪರ್ಮಿಷನ್ ಹಾಕ್ಬಿಟ್ಟು ಬಂದಿರೋದು. ಹೌದಾ? ಈಗ ಹೆಂಗ್ ಮಾಡ್ತೀರಮ್ಮ? ಈ ಏರಿಯಾ ಎಲ್ಲ ಬಹಳ ಬಡವರು, ಎಲ್ಲ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು. ಯಾವ ಥರ ಎಲ್ಲರೂ ರದ್ದು ಮಾಡ್ಬಿಟ್ಟಿದ್ದೀರಲ್ಲ. ಮುಂದಕ್ಕೆ ಬಂದು ಹೇಳ್ರಿ. ಸೌತಲ್ಲಿ ನಾನು ಜನಕ್ಕೆ BA ಬಗ್ಗೆ ನೋಟಿಸ್ ಕೊಟ್ಟಿದ್ರು ಮೇಡಮ್ ಹೈಕೋರ್ಟಿಂದ. ಬೆಂಗಳೂರಲ್ಲಿರೋರೆಲ್ಲ 150 ಅಬೋವ್ ಇದ್ದಾರೆ. ಆಮೇಲೆ ನಾವು ಯಾರೇ BPL ಹಾಕಿದ್ದಾರೋ ನಾವೆಲ್ಲರಿಗೂ 120 ಒಳಗಡೆ ಕೊಟ್ಟಿದ್ದೀವಿ. ಯಾರೇ BPL ಕಾರ್ಡ್ ಕೊಟ್ಟಿಯ ಇನ್ಕಮ್ಗೆ ಅವ್ರಿಗೆ ಮಾತ್ರ ನಾವು ಫೋನ್ ಮಾಡಿಕೊಂಡು ನಾವು ಅಂದರೆ 150 ಹೇಳಿ ಈಗ ನಾವು ನಿಮಗೆ ಕಮಿಷನ್ ಇಂದ ಸಹ ನಿಮಗೆ ಲೆಟರ್ ಬರೀತೀವಿ. ಆ ಬಾರ್ ಓಪನ್ ಯಾವುದೇ ಕಾರಣ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತಾಡ್ತಾರೆ ಅಂತ ಅವ್ರು ಮಾತನಾಡ್ತಾ ಹೋಗ್ತಾರೆ. ಮೇಡಮ್, ತಮಗೆ ಯಾವಾಗ ಈ ಬಗ್ಗೆ ದೂರ ಬಂತು, ತಾವು ಯಾವಾಗ ವಿಸಿಟ್ ಮಾಡಿದ್ರಿ, ಈಗ ಸದ್ಯದ ಬೆಳವಣಿಗೆ? ಇಲ್ಲ, ನಾನು ಆಕ್ಚುಲಿ ಯಜ್ಞಳ್ಳಿ ನಮ್ಮ ಸ್ಲಮ್ ಶಿವಾನಂದ ನಗರದಲ್ಲಿ ಒಂದು ಸ್ಲಮ್ ವಿಸಿಟ್ ಇಟ್ಕೊಂಡಿದ್ದೆ. ಅಲ್ಲಿ ಬಹಳ ವರ್ಷಗಳಿಂದ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲ ಕಸಗಳನ್ನು ತಂದು ಡಂಪ್ ಹಾಕಿ ಬಹಳ ವರ್ಷಗಳಿಂದ ಅಲ್ಲಿ ಏನಾಗ್ತದೆ ಅಂದರೆ ಸುತ್ತಮುತ್ತ ಮಕ್ಕಳಿಗೆ ಕ್ಯಾನ್ಸರು, ಹ್ಯಾಂಡಿಕ್ಯಾಪ್ ಮಕ್ಕಳು ಹುಟ್ಟೋದು ಮತ್ತು ಕಾಯಿಲೆಗಳು ಇದು ಜಾಸ್ತಿ ಆಗ್ತಿದೆ ಅಲ್ಲಿ. ಸೊ ಹಾಗಾಗಿ ನಾನು ಇವತ್ತಲ್ಲಿ ವಿಸಿಟ್ ಇಟ್ಕೊಂಡು BBMP ಕನ್ಸರ್ನ್ ಎಲ್ಲ ಆಫೀಸರ್ಸ್ನ ಅಲ್ಲಿ ಆ್ಯಕ್ಚುಲಿ ಅವ್ರು ಹಾಕಂಗಿಲ್ಲ, ಡಂಪ್ ಮಾಡೋಂಗಿಲ್ಲ ಆ ಥರ. ಅದನ್ನು ನೋಡಿಕೊಂಡು ಇಲ್ಲಿ ಒಂದು ನನಗೆ ಮೀಟಿಂಗ್ ಇತ್ತು. ಇಲ್ಲಿ ಯಾಕೆ ಮೀಟಿಂಗ್ ಇತ್ತು ಅಂತ ನನಗೆ ಬರೋವರೆಗೂ ಗೊತ್ತಾಗಲಿಲ್ಲ. ನಾನು ಬಂದಾಗ ಇಲ್ಲಿರೋ ಎಲ್ಲ ತಾಯಂದಿರು, ಇಲ್ಲಿರೋ ಎಲ್ಲ ಲೋಕಲಲ್ಲಿ ಇರುವಂಥ ಎಲ್ಲ ಮನೆಯವರು ನನಗೇನು ಹೇಳಿದ್ರು ಅಂದರೆ, ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗಲ್ಲಿ ಈ ಗಾರ್ಮೆಂಟ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿ ಮತ್ತು ಕೆಳಗಡೆ ಶೂ ಫ್ಯಾಕ್ಟ್ರಿ ಇದೆ, ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಸಡನ್ ಆಗಿ ಇದನ್ನ ನೀವು ಕ್ಲೋಸ್ ಮಾಡಿ, ನಿಮಗೆ 3 ತಿಂಗಳು ಟೈಮ್ ಕೊಡ್ತೀವಿ, ನೀವು ಇಲ್ಲಿಂದ ಖಾಲಿ ಮಾಡಬೇಕು ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಈಗ ನಾವು ಬರ್ತಾ ಇರೋದು ವಿಷಯ ಗೊತ್ತಾಗ್ಬಿಟ್ಟು ಈಗ ಇಮ್ಮಿಡಿಯೇಟ್ಲಿ ಇಲ್ಲಿ ಏನೋ ಒಂದೇ ಜಸ್ಟ್ ನಾವು ಬರಕ್ ಮುಂಚೆ ಇದೇನೋ ರಾಮಯ್ಯ ಇನ್ಸ್ಟಿಟ್ಯೂಟ್ ಹಾಸ್ಟೆಲ್ ಅಂತ ಹಾಕ್ಬಿಟ್ಟಿದ್ದಾರೆ. ಇದೇ ತರ ಕರೀಂ ಸಾಬ್ ಲೇಔಟ್ ಅಲ್ಲೂ ಸಹ ಹಿಂಗೆ ಆಗಿತ್ತಂತೆ. ಇದೇ ತರ ಏನಂದ್ರೆ ಹಿಂಗೆ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತೀವಿ ಅಂತ ಹೇಳಿ ಹಾಕ್ಬಿಟ್ಟು ಬೆಳಗ್ಗೆ ಇಮಿಡಿಯೇಟ್ಲಿ ರಾತ್ರಿ ಎಲ್ಲ ಇದು ಏನ್ ಹೇಳ್ತಾರೆ ಸ್ಟಾಕ್ ಎಲ್ಲ ತಂದಿಟ್ಟು ಬೆಳಗ್ಗೆ ವ್ಯಾಪಾರ ಶುರು ಮಾಡ್ಬಿಟ್ರಂತೆ. ಅದು ಒಂದ್ಸಲ ವ್ಯಾಪಾರ ಶುರು ಮಾಡಿ ಒಂದು ರಿಸಿಪ್ಟ್ ಹರಿದ್ರೆ ಅಲ್ಲಿಗೆ ಪರ್ಮನೆಂಟ್ ಆಗಿ ಕಾಯಂ ಆಯ್ತು, ಇಲ್ಲಿ ಬಾರ್ ಓಪನ್ ಆಗತ್ತೆ ಅಂತ. CL7 ಏನಂತಂದ್ರೆ ಅಂಗಡಿ ತರ ಓಪನ್ ಇಡಲ್ಲ, ಅವರು ಮನೆ ತರ ಇರುತ್ತೆ. ಬರ್ಬೋದು, ಇವ್ರ ಪ್ರಕಾರ ಏನು ಬರ್ಬೋದು, ತಗೊಂಡ್ ಹೋಗ್ತಾ ಇರ್ಬೋದು. ಬಟ್ ಏನ್ ಜನ ಹೇಳ್ತಾ ಇರೋದು ಅಂದ್ರೆ, ಇದು ರೆಸಿಡೆನ್ಷಿಯಲ್ ಏರಿಯಾ, ಸಂದಿಗೆ ನೀವು ಬಾರ್ ಕೊಟ್ಬಿಟ್ರೆ ಅಲ್ಲ ರೀ, ಇವತ್ತು ಹುಡುಗರು ಯಾವ ಥರ ಅವ್ರ ಭವಿಷ್ಯನೇ ಹಾಳಾಗೋಗಿದೆ. ಅಜ್ಜಿ ಹೇಳ್ತಾ ಇತ್ತು ನನಗೆ, ಅಮ್ಮ ಗಂಡಂದಿರೆಲ್ಲ ಗಂಡಸರೆಲ್ಲ ಇವಾಗ ಕುಡ್ದು ತಂದು ಕೊಡ್ಲಾರ್ದೆ ಇವತ್ತು ಸಂಸಾರನೇ ಹಾಳಾಗಿದೆ. ಹುಟ್ಟಿರೋ ಮಕ್ಕಳು ಈಗ ಕುಡಿಬೇಕಾ? ಈ ತರ ಬೀದಿಗಳಲ್ಲೆಲ್ಲ ನಾವು ಈ ತರ ಬಾರ್ಗಳನ್ನ ಓಪನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳ ಭವಿಷ್ಯ ಏನು? ಮೇಡಮ್, ಈ ಬಗ್ಗೆ ಈಗ ಅಧಿಕಾರಿಗಳ ಜೊತೆ ಮಾತನಾಡಿದ್ರೆ ಅಧಿಕಾರಿಗಳ ರೆಸ್ಪಾನ್ಸ್ ಹೇಗಿದೆ? ಈಗಲೂ ಕೂಡ ಅದನ್ನು ಪರ್ಮಿಷನ್ ಅವರಿಗೆ ಐ ಡೋಂಟ್ ನೋ. ನಾನೀಗ ಫೋನ್ ಮಾಡಿ ಕೇಳಿದಾಗ ನಾನೀಗ ಅವ್ರಿಗೆ ನಮ್ಮ ಈ ಭಾಗದ ಕಮಿಷನರ್ಗೆ ಮಾತಾಡಿದೆ. ಅವ್ರು ಮೌಸಿಯಾ ಅಂತಾನೋ ಏನೋ ಹೆಸರಿದೆ ಅವ್ರದ್ದು. ಅವ್ರು ಹೇಳ್ತಾ ಇದ್ರು, ಮೇಡಮ್ ಯಾವುದೇ ಕಾರಣಕ್ಕೂ ಇಲ್ಲಿ ಓಪನ್ ಆಗಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾನು ಇವಾಗಲೇ ಅವರಿಗೆ ಒಂದು ಲೆಟರ್ನ ಸಹ ಬರೆದು ಒಂದು CM ಆಫೀಸ್ಗೂ ನಾನು ಸಲ್ಲಿಸ್ತೀನಿ. ಯಾಕಂದ್ರೆ CM ಆಫೀಸಿಂದ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಲೆಟರ್ ಹೋದ್ರೆ ಇದೆಲ್ಲ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ, ಯಾಕಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಆಲ್ರೆಡಿ ಐ ಥಿಂಕ್ ನಾನು ಬಂದಾಗಲೇ ಇಲ್ಲಿ 1.5 ಗಂಟೆ ಆಯ್ತು. ಲೊಕೇಶನ್ ಕಳಿಸಿ ಬರ್ತೀನಿ ಅಂತ ನಮ್ಮ ಎಲ್ರಿಗೂ ಹೇಳ್ಕೊಂಡು ಒಬ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಈ ಕಡೆ ತಿರುಗಿ ನೋಡ್ಲಿಲ್ಲ. ಬಟ್ ಕಮಿಷನರ್ ಜೊತೆ ನಾನು ಮಾತಾಡಿದಾಗ, ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ಓಪನ್ ಆಗಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ನಾವು ನೋಡ್ಬೇಕು. ಆಮೇಲೆ ಮಹಿಳೆಯರೆಲ್ಲ ಹುಷಾರಾಗಿ ನೀವು ಇರಬೇಕು. ರಾತ್ರಿ ಬಂದು ಡಂಪ್ ಮಾಡ್ತಾರೆ, ಸ್ಟಾಕ್ ಮಾಡ್ತಾರೆ. ಬೆಳಗ್ಗೆ ಒಬ್ಬರಿಗೆ ಒಂದು ಚೀಟಿ ಯಾರು ಕೊಟ್ರೆ ಕಾಯಮಾಗಿ ಇಲ್ಲಿ ಶುರು ಮಾಡ್ಬೋದು. ಬಟ್ ಆದ್ರೆ
ನೀವು ಇಲ್ಲಿ ಸರೌಂಡಿಂಗ್ ಅಲ್ಲಿ ನೀವು ಅದನ್ನ ಅಬ್ಜೆಕ್ಟ್ ಮಾಡಿ ನೀವೊಂದು ಲೆಟರ್ ನೀವು ನಾಳೆನೆ ಹೋಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಆಫೀಸ್ಗೆ ಕೊಟ್ಟು ಇನ್ವಾಲ್ವ್ ಮಾಡಿಸಿ ವಾಪಸ್ ಅಪ್ಲಿಕೇಶನ್ ತಗೊಂಡ್ಬರ್ಬೇಕು. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಆಗಬಾರ್ದು. ಓಕೆ, ನೀವೆಲ್ಲ ಅದು ಮಾಡಬೇಕು. ಸೊ ನೀವು ಅಬ್ಜೆಕ್ಟ್ ಮಾಡಿದ್ರೆ ಆಮೇಲೆ ವುಮೆನ್ ಕಮಿಷನ್ ಇಂದನೂ ಸಹ ಲೆಟರ್ ಹೋಗುತ್ತೆ. ಇಲ್ಲಿ ಬಾರ್ ಓಪನ್ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಓಕೆ ಮೇಡಮ್. ಸದ್ಯಕ್ಕೆ ಇವಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಶ್ರೀ ಚೌಗಲೆ ಅವರ ಮಾತುಗಳು ಕೂಡ ಬಾರ್ ಓಪನ್ ಆಗ್ಬಿಟ್ರೆ ಏನ್ ಮಾಡೋದು? ತೆಗ್ಸ್ಬೇಕು ಫಸ್ಟ್ ಅಲ್ವಾ? ಇಂತೆಂತ ಕಾಲ ಬಂತಪ್ಪ. ಬರೀ 10 ನಿಮಿಷ ಏನೇನೋ ಹೋರಾಟ ಮಾಡ್ಬೇಕಾಯ್ತಪ್ಪ. ಬರೀ 10 ನಿಮಿಷ ಮಾಡ್ಕೊಂಡಿದ್ದು. ಅಲ್ಲ, ರೇಷನ್ ಹೋರಾಟ. ಎಕ್ಸ್ಪ್ಲೈನ್ ಮಾಡಪ್ಪ ಇದು. ಇದು ನಿಮ್ದು ಒಂದ್ ರೀಸನ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾದ್ರೆ 1000 ರೂಪಾಯಿನ ಪೆನಾಲ್ಟಿ ಕಟ್ಟಿದ್ರೆ ಅದು ಐಟಿ ಪೇರ್ ಅಂತ ಬರುತ್ತೆ. ಆ ರೀಸನ್ ಒಂದಾಗಿರುತ್ತೆ. ಅದರಿಂದ ಇವಾಗ ತಾಯಿ, ನೀವ್ ಇವಾಗ ಒಂದ್ ಕೆಲಸ ಮಾಡಿ, ನಿಮ್ಮ ಆಫೀಸ್ ಹೇಳಪ್ಪ. ಕಂದಾಯ ಭವನ ಇಲ್ಲ ಬಂದಿದ್ದಾರೆ ಮೇಡಮ್. ಕೊಟ್ಟಿದ್ದೀರಲ್ಲ, ನಿಮ್ಮದ್ ಬದಲಾವಣೆ ಮಾಡ್ಕೊಡ್ತೀವಿ. ಬರ್ತೈತವ ಇದು 2000 ಅದು ಅದೇ ನಮ್ಮ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯಾರು ಬಂದಿದ್ದಾರೆ? ಸಿದ್ದರಾಮಣ್ಣ ಬರೋದ್ ಬೇಡ, ಬೇರೆ ಯಾರು ಬಂದಿದ್ದಾರೆ? ಯಾರು ಕಳ್ಸಿಲ್ವಾ? ತಗೋ ಸಿದ್ದರಾಮಣ್ಣ ಫೋನ್. ಅದು ಪಾನ್ ಕಾರ್ಡ್ ಲಿಂಕ್ ಮಾಡ್ತಿರಲ್ಲ, ಈಗ ಏನ್ ಮಾಡ್ಬೇಕು ಅದು? ಮಾಡಿಸಿ ಅಂತೀರ. ಅಲ್ಲ ಮೇಡಮ್, ಆಧಾರ್ ಪಾನ್ ಲಿಂಕ್ ಮಾಡಿಸ್ಬೇಕಾದ್ರೆ ಟೈಮ್ ಕೊಟ್ಟಿದ್ದಾರೆ ಮೇಡಮ್. ಟೈಮ್ ಮೀರಾದ್ಮೇಲೆ ಪೆನಾಲ್ಟಿ ಹಾಕಿದ್ದಾರೆ. ಅದನ್ನು ಐಟಿ ಪೇರ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದನ್ನೇ ವಾಪಸ್ ಮಾಡ್ತಾರೆ. ಆದೇಶ ಆಗಿದೆ. ಈಗ ನಾವು ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಯಾರು ಎರಡು ಸಲ ಹೋಗಿದ್ದೀನಿ. ನೀವು ನೋಡಿದ್ದೀನಿ, ನಾನು 2 ಸಲ ಹೋಗಿದ್ದೀನಿ. ನೀವು ಇಷ್ಟು ಬೇಜವಾಬ್ದಾರಿ ಹೇಗೆ ನನಗೆ ಅರ್ಥ ಆಗ್ಲಿಲ್ಲ. ಇದು ನೀವು ತೀರಾ ನೀವು ಗ್ರಾಂಟೆಡ್ ತಗೊಂಡ್ಬಿಟ್ಟಿದ್ದೀರಾ ಬಿಡಿ. ಆಕ್ಚುಲಿ ನೀವು ಫ್ರೀ ಇದ್ರೆ ನೀವು ಬರಬೇಕು, ನೀವು ಅಕಾಮಡೇಟ್ ಮಾಡ್ಬೇಕು, ನೀವು ಅಕಂಪನಿ ಮಾಡ್ಬೇಕು. ನೀವು ಇಲ್ಲ ಬಿಡಿ, ಆಯ್ತು. ನೀವು ಅದೇ ಅಲ್ಲ, ನಾನು ಅಲ್ಲ, ಹೌ ಕ್ಯಾನ್ ಯು ಸೆಂಡ್ ನಾಟ್ ಎನಿ ಆಫೀಸರ್ ವಿತ್ ಮೀ? ಅಲ್ಲ, ನಿಮಗೆ ಹೇಳ್ಬೇಕಾ? ಡೋಂಟ್ ಗಿವ್ ಮಿ ಯಾರ್ ಮೀಟಿಂಗ್ ಇದ್ರೆ ಏನಾಯ್ತು? ನನ್ ವೆರಿ ಇಂಪಾರ್ಟೆಂಟ್ ಅಲ್ಲ ನಿಮಗೆ? ಐ ಆಮ್ ಅಡ್ರೆಸಿಂಗ್ ದ ಪೀಪಲ್ಸ್ ಇಶ್ಯೂ, ರೈಟ್? ಮತ್ತೆ ಅಲ್ಲ, ವಾಟ್ ಈಸ್ ದಿಸ್? ಎಲ್ಲರೂ ಇದ್ದಾರೆ, ನಮ್ಮ ಇಲಾಖೆಯವರೇ ಇಲ್ಲ ಅಂತಂದ್ರೆ ವಾಟ್ ಈಸ್ ದಿಸ್? ವಾಟ್ ಆರ್ ಯು ಸೆಂಡಿಂಗ್ ಮಿ ಎ ಮೆಸೇಜ್? ನೀವು ನನಗೆ ರೀಸನ್ಸ್ ಕೊಡಬೇಡಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಯಾರು ಇಲ್ವಲ್ಲ ಇಲ್ಲಿ. ಅಂದ್ರೆ ವಾಟ್ ಈಸ್ ದಟ್? ವಾಟ್ ಈಸ್ ದ ಮೀನಿಂಗ್? ವಾಟ್ ಈಸ್ ದ ಮೆಸೇಜ್ ಯು ಆರ್ ಸೆಂಡಿಂಗ್? ಮಾಡ್ತಾರವ? ನೀವು ಹೋಗ್ಬಿಟ್ಟು ನಿಮ್ದು ಯಾವುದೇ ತೊಂದರೆ ಇಲ್ಲ ಅಂದ್ರೆ ಮಾಡ್ಕೊಡ್ತಾರೆ. ಮಾಡ್ಕೊಡ್ಬೇಕಪ್ಪ. ಇಲ್ಲ ಅವ್ರ ನಂಬರ್ ಇಸ್ಕೊಳ್ರಿ, ಇಲ್ಲಿ ಬರ್ಕೊಳ್ರಿ, ನೀವು ನಂಬರ್ ಬರ್ಕೊಳ್ರಿ, ನಿಮಗ್ ಮಾಡ್ಕೊಡ್ತಾರೆ. ಆಯ್ತಾ? ಎಲ್ಲ ರೆಕ್ಟಿಫೈ ಮಾಡಿ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದಪ್ಪ. 2,000 ರೂಪಾಯಿ ದುಡ್ಡು ಹಾಕಿನವಂತ ಹೇಳಿಲ್ಲ. APL ಕಾರ್ಡ್ ಎಂತ ಮಾಡಿದ್ರು ಅವರು? ಇಲ್ಲ, ನೋಟಿಸ್ ಕಳಿಸ್ಬೋದಿತ್ತಲ್ಲ. ಈ ತರ ಡೈರೆಕ್ಟ್ APL ಮಾಡ್ಬಿಟ್ರೆ ನಾವ್ ಏನ್ ತಿನ್ನೋದು? ಸೊಸೈಟಿ ಅಕ್ಕಿಗಳು ಕೊಡ್ತಾ ಇಲ್ಲ ಅವರು. ಈ ವೀಕ್ ಅಲ್ಲಿ ನಿಮ್ದು ತಿರ್ಗಾ BPL ಕಾರ್ಡ್ ಒಂದು ವಾರದಲ್ಲಿ ಸರಿ ಮಾಡ್ತಾರಮ್ಮ. ಈಗ ಒಂದು ಹಾಸ್ಪಿಟ್ಲಿಗೆ ಬೇಕು, ಎಂತಾದ್ರೂ ಬೇಕು. ನಮ್ಮನೆದು ಅದೇ ಇರೋದೊಂದು 70 ವರ್ಷ ಆಗೈತೆ ಯಜಮಾನ್ರಿಗೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ